Rich Stars. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಶನಿ ಗ್ರಹರು ಮೀನರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಯಾವ್ಯಾವ ರಾಶಿ ಲಗ್ನಗಳಿಗೆ ಹೇಗಿದೆ ಅಂತ ನೋಡೋಣ. ಸೊ ಒಟ್ಟು 2.5 ವರ್ಷಗಳ ಕಾಲ ಇವರು ಇಲ್ಲೇ ಇರೋದ್ರಿಂದ, ಅಂದ್ರೆ ಮೀನರಾಶಿಲೇ ಇರೋದ್ರಿಂದ ಸೊ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲರ ಒಂದು ಲೈಫ್ಗಳಲ್ಲಿ ಅಂತ ನಾವು ಮೊದಲನೇದಾಗಿ ನೋಡೋಣ. ಹಾಗೆ ನಿಮಗೆ ಗೊತ್ತಿರಲಿ, ಗೊತ್ತಿರುತ್ತೆ, ಶನಿ ಅಂತ ಹೇಳಿದ್ರೇನೆ ನ್ಯಾಯಕಾರಕ, ಕರ್ಮಕಾರಕ, ಹಾಗೆ ಧರ್ಮಕಾರಕ ಕೂಡ. ಸೊ ನ್ಯಾಯ ಬಿಟ್ಟು ನ್ಯಾಯದ ಮಾರ್ಗದಲ್ಲಿ ನಡೆಯುವ ಹಾಗೆ ಇಲ್ಲ. ಅದರಲ್ಲೂ ಅವ್ರು ಎಲ್ಲಿ ಪ್ರವೇಶ ಆಗ್ತಾ ಇದ್ದಾರೆ? ಗುರುವಿನ ಮನೆಯಾದಂತಹ ಮೀನರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಸೊ ಅಷ್ಟು ಈಸಿಯಾಗಿ ಈ ಬಾರಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾರಾದ್ರೂ ಸರಿ ಕೆಟ್ಟ ಕೆಲಸಗಳನ್ನ ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ನ ಯಾರು ಮಾಡ್ತಿದ್ರು ಇಷ್ಟು ದಿವಸ, ಅವರು ಅದು ಪ್ರೊಫೆಷನ್ ವೈಸ್ ಆಗಿರಬಹುದು, ಅಥವಾ ಪರ್ಸನಲ್ ಲೈಫಲ್ಲಿ ಆಗಿರಬಹುದು, ಅಥವಾ ಕೌಟುಂಬಿಕ ವಿಚಾರದಲ್ಲಾದ್ರೂ ಆಗಿರಬಹುದು. ನೋಡಿ, 29 ಮಾರ್ಚ್ 2025 ಬೆಳಗ್ಗೆ 6:25 ಸೊ ಪ್ರವೇಶ ಆಗುತ್ತೆ ಶನಿ ಗ್ರಹರು. ನೆಕ್ಸ್ಟ್ ಎಲ್ಲಿ ತನಕ ಇರ್ತಾರೆ? 3/6/2027. ಸೊ ಇಲ್ಲಿ ತನಕ ಶನಿ ಗ್ರಹರು ಮೀನರಾಶಿಯಲ್ಲೇ ಇರ್ತಾರೆ. ಸೊ ಹಾಗಾಗಿ ಫಸ್ಟ್ ನಿಮ್ಗೆ ರಾಶಿ ಲಗ್ನ ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳ್ಕೊಳ್ಳಿ. ಕೆಲವರಿಗೆ ಲಗ್ನ ಗೊತ್ತಿರುತ್ತೆ, ರಾಶಿ ಗೊತ್ತಿರಲ್ಲ. ಕೆಲವರಿಗೆ ರಾಶಿ ಗೊತ್ತಿರುತ್ತೆ, ಲಗ್ನ ಗೊತ್ತಿರಲ್ಲ. ಸೊ ಈ ತರ ಆಗುತ್ತೆ. ಹಾಗಾಗಿ ಎರಡಕ್ಕೂ ತಗೊಳ್ಳಿ. ಮೀನರಾಶಿಯವರು ಇದೇ ರಿಸಲ್ಟ್ ಬರುತ್ತೆ, ಮೀನ ಲಗ್ನದವ್ರಿಗೂ ಇದೇ ರಿಸಲ್ಟ್ ಬರುತ್ತೆ. ಏಕಕಾಲದಲ್ಲಿ ಒಂದೇ ರಾಶಿಯಲ್ಲಿ 5 ಗ್ರಹಗಳಿದ್ದರೆ ಅದನ್ನ ನಾವು ಪಂಚಗ್ರಹ ಕೂಟಮಿ, ಮಹಾಪಂಚಗ್ರಹ ಕೂಟಮಿ ಅಂತ ಕರಿತೀವಿ. ಅವತ್ತಿನ ದಿವಸ ಇಲ್ಲಿ ಯಾವ್ಯಾವ ಗ್ರಹಗಳಿದ್ದಾರೆ? ಆಲ್ರೆಡಿ ರಾಶಿಯಲ್ಲಿ ರಾಹು ಇದ್ದಾರೆ. ಸೊ ರಾಹು ಕೇತು ನಿಮಗೆ ಗೊತ್ತಿರ್ಲಿ, ಆಲ್ರೆಡಿ ವಕ್ರಗತನಾಗೇ ಇರ್ತಾರೆ ಅವ್ರು ಯಾವಾಗ್ಲೂ. ಸೊ ಅದು ರೂಲ್. ನೆಕ್ಸ್ಟ್ 360 ಡಿಗ್ರಿ ವಕ್ರಗತಿಯಲ್ಲೇ ಇರ್ತಾರೆ ಅವರು. ಹಾಗಾಗಿ 180 ಡಿಗ್ರಿ. ನೆಕ್ಸ್ಟ್ ಇಲ್ಲಿ ನೋಡಿ ಯಾರ್ಯಾರಿದ್ದಾರೆ? ಶನಿಯಲ್ಲೇ ಇದ್ದಾರೆ ಅವತ್ತಿನ ದಿವಸ, ಚಂದ್ರ ಕೂಡ ಇಲ್ಲೇ ಇದ್ದಾರೆ. ಅದಾದ ನಂತರ ಸೂರ್ಯ ಗ್ರಹರು ಕೂಡ ಇಲ್ಲೇ ಇದ್ದಾರೆ. ಇದ್ರೊಟ್ಟಿಗೆ ಇಲ್ಲಿ ಸೈಡಲ್ಲಿ ಬರೀತೀನಿ ಶುಕ್ರ ಗ್ರಹರನ್ನ, ಯಾಕಂದ್ರೆ ಅವರು ವಕ್ರಿ ಆಗಿದ್ದಾರೆ ಅವತ್ತು. ಸೊ ಹಾಗಾಗಿ ನಾನು ಬ್ರಾಕೆಟ್ ಹಾಕಿದ್ದೀನಿ. ಸೊ ಟೋಟಲಿ ಶನಿ, ಚಂದ್ರ, ರಾಹು, ಸೂರ್ಯ ಹಾಗೆ ಶುಕ್ರ, ಇಷ್ಟು ಗ್ರಹಗಳು ಮೀನರಾಶಿಯಲ್ಲೇ ಇರುತ್ತೆ. ಯಾವಾಗ? ಇವತ್ತಿನ ಈ ಒಂದು ಡೇಟ್ ಅಲ್ಲಿ. ಉಳಿದ ಗ್ರಹಗಳು ಚೇಂಜ್ ಆಗುತ್ತೆ, ಬಟ್ ಅವತ್ತಿಗೆ ನಾವು ಲಗ್ನ ಹಾಕೋಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಲಗ್ನಾಧಿಪತಿ ಗುರು ಎಲ್ಲಿದ್ದಾರೆ? ತೃತೀಯ ಭಾವದಲ್ಲಿ. ಹಾಗೆ ದ್ವಿತೀಯಾಧಿಪತಿ ಎಲ್ಲಿದ್ದಾರೆ? ಚತುರ್ಥ ಭಾವದಲ್ಲಿ. ಕುಜ ಗ್ರಹರು ಸೊ ಚತುರ್ಥದಲ್ಲಿದ್ದಾರೆ, ಅಂದ್ರೆ 4th house ಅಲ್ಲಿ ಇದ್ದಾರೆ. ಸೊ ಇದಿಷ್ಟು ಅವತ್ತಿನ ಗ್ರಹಗಳು. ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ದೋಷನ ಸೊ ಇವತ್ತು ಹುಟ್ಟಿರುವಂತಹ ಮಕ್ಕಳಿಗೆ ಒಂದು ಲಗ್ನ ಕೂತಿರುತ್ತೆ, ಅಥವಾ ಲಗ್ನದ ಡಿಗ್ರಿ ಆಧಾರದ ಮೇಲೆ ನಾವು ತಗೊಂತೀವಿ. ಈಗ ನಾವು ಅಲ್ಲಿ ಹೋಗ್ತಾ ಇಲ್ಲ. ಈ ವಿಡಿಯೋದಲ್ಲಿ ಮೀನ ರಾಶಿ ಅಥವಾ ಮೀನ ಲಗ್ನದವರಿಗೆ, ಎಸ್ಪೆಷಲಿ ಗುರುವಿನ ರಾಶಿಯಾದಂತಹ ಮೀನ ರಾಶಿ ಅಥವಾ ಮೀನ ಲಗ್ನ ಇಬ್ರು ಇದನ್ನೇ ತಗೊಳ್ಳಿ. ತುಂಬಾ ಜನ ಏನ್ ಹೇಳ್ತಾರೆ? 7.5 ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳೋರ್ಗೆ ನಾವೇನು ಉತ್ತರ ಕೊಡೋ ಹಾಗೆ ಇಲ್ಲ. ಹಾಗೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಮೇಲೂ ಇಂಪ್ಯಾಕ್ಟ್ ಬೀರುತ್ತೆ. ಈ ಗ್ರಹ ಬದಲಾವಣೆ. ಸೊ ಅದಾದ ನಂತರ ಹೈಲಿ ಇಂಪ್ಯಾಕ್ಟ್ ಯಾರಿಗೆ ಬೀರುತ್ತೆ ಅಂತ ಹೇಳಿದ್ರೆ, ಯಾರ್ಯಾರಿಗೆ ಸೊ ಗುರು ಮಹಾದಶ, ಶನಿ ಮಹಾದಶ, ಹಾಗೆ ಮೇನ್ಲಿ ಇವತ್ತಿನ ಒಂದು ಗ್ರಹಗಳ ಆಧಾರದ ಮೇಲೆ ಶುಕ್ರ ಮಹಾದಶ, ಚಂದ್ರ ಮಹಾದಶ, ರಾಹು ಮಹಾದಶ, ಕೇತು ಮಹಾದಶ. ಸೊ ಇವರಿಗೆ ತುಂಬಾನೇ ಇಂಪ್ಯಾಕ್ಟ್ ಬೀರುತ್ತೆ. ಅದಕ್ಕೆ ಹೇಳಿದ್ದು ಪ್ರತಿಯೊಬ್ಬರಿಗೂ ದಶಾಭುಕ್ತಿಗಳು, ಅಂತರ್ಭುಕ್ತಿಗಳು, ಸೂಕ್ಷ್ಮಾಂತರ ಭುಕ್ತಿಗಳು ಪ್ರತಿನಿತ್ಯ ಚೇಂಜ್ ಆಗೋದ್ರಿಂದ ಎಕ್ಸಾಕ್ಟ್ ಆಗಿ ಇವ್ರಿಗೆ ಇಂಪ್ಯಾಕ್ಟ್ ಜಾಸ್ತಿ ಅಂತ ಹೇಳಲಿಕ್ಕೆ ಬರಲ್ಲ. ಅದಾದ ನಂತರ ನಿಮ್ಮ ದಶದ ಅಧಿಪತಿ ಏನಾದ್ರೂ ಶನಿ ನಕ್ಷತ್ರಗಳಲ್ಲಿ ಏನಾದ್ರೂ ಕೂತಿದ್ರೆ, ಶನಿ ನಕ್ಷತ್ರಗಳಂದ್ರೆ ಯಾವ್ದ್ಯಾವ್ದು? ಅನುರಾಧ, ಪುಷ್ಯ, ಹಾಗೆ ಉತ್ತರ ಭಾದ್ರಪದ. ಅವತ್ತಿನ ದಿವಸ ನೀವು ಗ್ರಹಗಳ ಒಂದು ಪರಿಸ್ಥಿತಿನ ಬೇಕಾದ್ರೆ ನೋಡಿ. ಶುಕ್ರ, ಶನಿ, ಸೂರ್ಯ, ಚಂದ್ರ, ರಾಹು 4 ಗ್ರಹಗಳು ಕೂಡ ಶನಿ ನಕ್ಷತ್ರದಲ್ಲೇ ಕೂತಿದೆ, ಅದು ಉತ್ತರ ಭಾದ್ರದಲ್ಲಿ. ಸೊ ಹಾಗಾಗಿ ಪ್ರತಿಯೊಂದು ಕೂಡ ನಾವು ಗಮನಿಸ್ಬೇಕಾಗತ್ತೆ. ಈಗ ಒಟ್ಟಾರೆಯಾಗಿ 2.5 ವರ್ಷಗಳ ಕಾಲ ಮೀನ ರಾಶಿ ಅಥವಾ ಮೀನ ಲಗ್ನದವ್ರಿಗೆ ಹೇಗಿದೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ನಿಮಗೆ ಆಲ್ರೆಡಿ ಗೊತ್ತು ಏನಂತ ಹೇಳಿದ್ರೆ, ಚಂದ್ರನಿಂದ
ಹಿಂದೆ ಅಥವಾ ಚಂದ್ರನ ಜೊತೆ ಅಥವಾ ಚಂದ್ರನಿಂದ ಮುಂಭಾಗದಲ್ಲಿ. ಶನಿ ಟ್ರಾನ್ಸಿಟ್ ಅಲ್ಲಿ ಯಾವಾಗ ಗೋಚಾರ ಆಗುತ್ತಾ ಇದನ್ನ ನಾವು ಸಾಡೆ ಸಾತಿ ಅಂತ ತಗೊಂತೀವಿ. ಹಾಗೆ ಈ ಬಾರಿ 2025 ಮಾರ್ಚಿಂದ ಜೂನ್ 3 2027 ತನಕ ಮೇನ್ಲಿ ಸಾಡೆ ಸಾತ್ ಇಂಪ್ಯಾಕ್ಟ್ ಅನ್ನ ಫೇಸ್ ಮಾಡುವಂತಹ ರಾಶಿಗಳು ಯಾವ್ದಾವ್ದಪ್ಪ ಅಂತ ಹೇಳಿದ್ರೆ ಮೇನ್ಲಿ ಕುಂಭ, ಮೀನ, ಮೇಷ. ಈ ಮೂರು, ಕುಂಭ, ಆಲ್ರೆಡಿ ಮೀನ, ಹಾಗೆ ಮೇಷ, ಈ ಮೂರು ರಾಶಿಗಳು ಅಥವಾ ಈ ಮೂರು ಲಗ್ನದವರು. ಸೊ ಇದರ ಇಂಪ್ಯಾಕ್ಟ್ ಬೀರುತ್ತೆ. ಸೊ ರಾಶಿ ಗೊತ್ತಿದೆ, ರಾಶಿ ತಗೊಳ್ಳಿ. ನೆಕ್ಸ್ಟ್, ಇಲ್ಲಿಂದ ಈ ವರ್ಷ ಇಂಪ್ಯಾಕ್ಟ್ ಯಾರು ತುಂಬಾ ಹೆಚ್ಚಿಗೆ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಹ ರಾಶಿಯವರಿಗೆ ಅಷ್ಟಮ ಸಾಡೆ ಸಾತಿ. ಸಿಂಹ ರಾಶಿಯವರಿಗೆ ಅಷ್ಟಮ ಸಾಡೆ ಸಾತಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಸಾಡೆ ಸಾತಿ, ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಸಾಡೆ ಸಾತಿ. ಸೊ ಇದು ಮೂಲ ಫೇಸ್ ಮಾಡ್ಬೇಕಾಗಿರೋದು ಹೆಚ್ಚು ಈ ಒಂದು ರಾಶಿಗಳು ಅಥವಾ ಲಗ್ನದವರು. ಈಗ ನಾವು ಮೀನ ರಾಶಿಗೆ ಹೋಗೋಣ ಬನ್ನಿ. ಹೇಗಿದೆ ನೋಡೋಣ ಮೀನ ಲಗ್ನ ಅಥವಾ ಮೀನ ರಾಶಿಗೆ ಅಂತ. ಮೊದಲನೇದಾಗಿ ನಾವು ಇಲ್ಲಿ ಲಗ್ನದ ವಿಚಾರವಾಗಿ ಡಿಸ್ಕಸ್ ಮಾಡೋಣ. ಲಗ್ನದ ವಿಚಾರ ಅಂತ ಹೇಳಿದ್ರೆ ಹೆಲ್ತ್ ಹೇಗಿರುತ್ತೆ ಅಂತ ನಾವು ನೋಡೋಣ. ನೋಡಿ, ಲಗ್ನದಲ್ಲಿ ಶನಿ ಇದ್ದರೆ ಅದನ್ನ ನೀಚ ಶನಿ ಅಂತ ತಗೊಂತೀವಿ. ಲಗ್ನದಲ್ಲಿ ಶನಿ ಇದ್ದರೆ, ಮೀನ ರಾಶಿಯಲ್ಲಿ ಶನಿ ನಾನು ಮಾತಾಡ್ತಾ ಇಲ್ಲ, ಲಗ್ನ ಆಧಾರದ ಮೇಲೆ ಮಾತಾಡ್ತಾ ಇದ್ದೀನಿ. ನಾಡಿ ಜ್ಯೋತಿಷ್ಯ, ವೇದಿಕ್ ಅಸ್ಟ್ರಾಲಜಿ, ಸೊ ಇದೆಲ್ಲ ಗೊತ್ತಿರೋರು ಕೆಲವೊಂದು ಕಮೆಂಟ್ಸ್ ನ ಮಾಡಿ. ಒಂದೇ ಒಂದು ಸಬ್ಜೆಕ್ಟ್ ಗೊತ್ತಿರೋದು, ಶನಿಯ ದೃಷ್ಟಿ 3, 7, 10 ಎಲ್ಲರಿಗೂ ಗೊತ್ತು. ABCD ಬರೋರ್ಗೂ ಗೊತ್ತು. ಅಸ್ಟ್ರಾಲಜಿನಲ್ಲಿ ABCD ಬರೋರ್ಗೂ ಗೊತ್ತು, 3, 7, 10 ಅಂತ. ನಾಡಿನಲ್ಲಿ 159 ತಗೊಂತೀವಿ. ಸೊ ಅದು ವಿಡಿಯೋ ಎಕ್ಸ್ಪ್ಲೇನ್ ಮಾಡುವಾಗ ಒಂದಷ್ಟು ಅಂಶಗಳು ಎಕ್ಸ್ಟ್ರಾ ಆಡ್ ಮಾಡಿರ್ತೀನಿ. ಸೊ ನೀವು ಹಾಗಾಗಿ ಗಮನಿಸ್ಕೊಳ್ಳಿ. ಫೈನ್. ನೋಡಿ, ಲಗ್ನಾಧಿಪತಿ ಎಲ್ಲಿ ಕೂತಿದ್ದಾರೆ? ತೃತೀಯ ಭಾವದಲ್ಲಿ. ಸೊ ಅದರರ್ಥ ಏನು? ಸೊ ಲಗ್ನಾಧಿಪತಿ ತೃತೀಯ ಭಾವದಲ್ಲಿ ಕೇತುವಿನ ಒಂದು ದೃಷ್ಟಿ. ತುಂಬಾ ಜನ ಹೇಳ್ತಾರೆ ರಾಹುಕೇತುಗಳಿಗೆ ದೃಷ್ಟಿ ಇಲ್ಲ, ಅವು ಛಾಯಾಗ್ರಹಗಳು ಅಂತ. ಸೊ ಛಾಯಾಗ್ರಹಗಳಾದ್ರೆ ಮತ್ತೆ ಅವುಗಳ ಗ್ರಹಗಳಿಗೆ ಯಾಕೆ ಅಷ್ಟೊಂದು ಹೆದರ್ತೀರಾ ಅಲ್ವಾ? ಸೊ ಹಾಗಾಗಿ ನಾಡಿ ಜ್ಯೋತಿಷ್ಯನ್ ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ನಾನು ಮಾತಾಡ್ತಾ ಇರೋದು ನಾಡಿ ಜ್ಯೋತಿಷ್ಯ, ಬೇರೆ ನಾಡಿ ಅಲ್ಲ. ಫೈನ್. ಲಗ್ನಾಧಿಪತಿ ತೃತೀಯದಲ್ಲಿ ವಿತ್ ಕೇತು ದೃಷ್ಟಿ ಬಿದ್ದಿರೋದ್ರಿಂದ ಸೊ ಮೇನ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಆರೋಗ್ಯದ ವಿಚಾರವಾಗಿ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು. ಸೊ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಇದು ವೈಯಕ್ತಿಕ ಜಾತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಹೆಚ್ಚು ನೀವು ಗಮನ ಕೊಡ್ಬೇಕಾಗುತ್ತೆ. ಅಂಡ್ ತುಂಬಾ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಅದು ಏನ್ ಟ್ರೀಟ್ಮೆಂಟ್ ತಗೋಬೇಕೋ ತಗೊಳ್ಳಿ. ನೋಡಿ, ಲಗ್ನಾಧಿಪತಿ 3ರಲ್ಲಿ ಕೂತಾಗ ಆ 2.5 ವರ್ಷ ನಿಮ್ಮ ಜೀವನ ನಡೆಸೋದು ತುಂಬಾ ಕಷ್ಟಕರ. 3ನೇ ಮನೆ ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ಥ್ರೂ ಎಫರ್ಟ್. ಸೊ ಅದಲ್ಲಿ ಗುರು ಬೇರೆ ಕೂತಿರೋದ್ರಿಂದ ಹೆವಿ ಎಫರ್ಟ್ ಅಂತ ತಗೋಬೇಕು. ಯಾಕಂತ ಹೇಳಿದ್ರೆ ಗುರು ಆ ಪ್ಲೇಸ್ ನ ಹ್ಯಾನನ್ಸ್ ಮಾಡೋದ್ರಿಂದ, ಜಾಸ್ತಿ ಮಾಡೋದ್ರಿಂದ ತುಂಬಾನೇ ಕಷ್ಟ ಪಡಬೇಕಾಗುತ್ತೆ ಆರೋಗ್ಯದ ವಿಚಾರವಾಗಿ. ಕಂಡೀಷನ್ ಸಪ್ಲೈ ದಶಾಭುಕ್ತಿ ಚೆನ್ನಾಗಿದ್ದು ತುಂಬಾ ಜನ ಪೆಂಡಿಂಗ್ ಕರ್ಮಸ್ ಕ್ಲಿಯರ್ ಮಾಡಿದ್ರೆ ಸೊ ಇಲ್ಲಿ ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ. 2.5 ವರ್ಷದಲ್ಲಿ ರೆಟ್ರೋಗ್ರೇಡ್ ಆದಾಗ ಹೆವಿ ಇಂಪ್ಯಾಕ್ಟ್ ಇರುತ್ತೆ, ನಾರ್ಮಲ್ ಪೀರಿಯಡ್ ಅಲ್ಲಿ ಇಂಪ್ಯಾಕ್ಟ್ ಇರುತ್ತೆ. ಫೈನ್. ಸೊ ಲಗ್ನದ ವಿಚಾರದಲ್ಲಿ ಆರೋಗ್ಯದಲ್ಲಿ ಖಂಡಿತ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ. ಸೊ ಲಗ್ನಾಧಿಪತಿ ಗುರು 3ರಲ್ಲಿ ಕೂತಾಗ ಏನಾಗುತ್ತೆ ಅಂತ ಹೇಳಿದ್ರೆ ಥೈರಾಯ್ಡ್ ಯಾರ್ಯಾರಿಗಿದೆ, ಸೊ ಥೈರಾಯ್ಡ್ ಯಾರ್ಯಾರಿಗಿದೆ, ಹಾಗೆ ಮೈಗ್ರೇನ್ ಯಾರ್ಯಾರಿಗಿದೆ, ಸೊ ಇವರುಗಳೆಲ್ಲ ನೀವು ತುಂಬಾ ಹೆಚ್ಚು ಗಮನ ಕೊಡ್ಬೇಕು. ಹಾಗೆ ಸೈನಸ್ ಇರುವರು ಕೂಡ ನೀವು ಹೆಚ್ಚು ಗಮನ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್, ದ್ವಿತೀಯಾಧಿಪತಿ ಸೆಕೆಂಡ್ ಲ್ಯಾಡ್ ಎಲ್ಲಿ ಕೂತಿದ್ದಾರೆ? ಸೊ ಸೆಕೆಂಡ್ ಲಾರ್ಡು ಮತ್ತೆ ನೈನ್ತ್ ಲಾರ್ಡು 4th ಅಲ್ಲಿ ಕೂತಿದ್ದಾರೆ. 4th ಹೌಸ್ ಕುಜ ನೀಚ ಅಂತ ನಾವು ತಗೊಂತೀವಿ. ಹಾಗಾಗಿ ಹಣಕಾಸು ಮತ್ತು ಹಿರಿಯರ ಆಶೀರ್ವಾದ ಅಥವಾ ಗುರುಗಳ ಆಶೀರ್ವಾದ ಅಥವಾ ಲಕ್, ಕುಟುಂಬದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ, ಆಹಾರದ ವಿಚಾರವಾಗಿ, ಯಾರ್ಯಾರು ಫುಡ್ ರಿಲೇಟೆಡ್ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಅಥವಾ ಹೋಟೆಲ್ಸ್ ಬಿಸ್ನೆಸ್ ನಡೆಸ್ತಾ ಇದ್ದೀರಾ, ಸೊ ಇವರುಗಳಿಗೆ ಎಸ್ಪೆಷಲಿ ಇದು ಮೀನ ಅಥವಾ ಮೀನ ರಾಶಿ ಲಗ್ನ ಆಗಿದ್ರೆ ಸೊ 2ನೇ ಮನೆ ಅಧಿಪತಿ ಮತ್ತೆ 9ನೇ ಮನೆ ಅಧಿಪತಿ ಹೋಗಿ ಚತುರ್ಥದಲ್ಲಿ ಕೂತಿರೋದ್ರಿಂದ ಡೆಫಿನೆಟ್ಲಿ ಸೊಸೈಟಿನಲ್ಲಿ ಅಂದ್ರೆ ಡೊಮೆಸ್ಟಿಕ್ ಲೈಫ್ ಅಲ್ಲಿ, ಸಮಾಜದಲ್ಲಿ ಸ್ವಲ್ಪ ತುಂಬಾ ಅಪವಾದ ಅವಮಾನಗಳನ್ನ ಹೆದರ್ಸ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಒಂದು 5 ವರ್ಷ ನಮ್ದು ಹೋಟೆಲ್ ತುಂಬಾ ಚೆನ್ನಾಗಿ ನಡೀತು, ಬಟ್ ಈಗ ಸಡನ್ ಆಗಿ ಪ್ರಾಬ್ಲಮ್ ಆಗಿದೆ, ಈ ತರ ಎಲ್ಲ ಮಾತಾಡ್ತಾರಲ್ವಾ. ಸೊ ಈ ತರ ಅದಕ್ಕೆ ಹೇಳೋದು, ದಶ ಬರ್ಲಿಕ್ಕೂ ಮುನ್ನವೇ ಅಥವಾ ಸಾಡೆ ಸಾತಿ ಆಗಿರಬಹುದು, ಯಾವುದೇ ಆಗಿರ್ಲಿ, ಬರ್ಲಿಕ್ಕೂ ಮುನ್ನ 6 ಮಂತ್ ಮುಂಚೆ ರೆಮಿಡಿ ಶುರು ಮಾಡಿದಾಗ ಅದರ ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಡೆಸ್ಟಿನಿ, ಸೊ ನಾವು ಫೇಸ್ ಮಾಡ್ಲೇಬೇಕಾಗುತ್ತೆ. ಇದೊಂದು ಟ್ರಾನ್ಸ್ಫಾರ್ಮೇಶನ್ ಲೈಫ್. ಅವ್ರು ಬರ್ಬೇಕು, ನಮ್ಗೆ ಪಾಠ ಕಲಿಸಿ ಹೋಗ್ಬೇಕು. ಹಾಗಾಗಿ ಅದು ಗುರುವಿನ ಮನೆಗೆ ಬರ್ತಾ ಇರೋದ್ರಿಂದ
ಯಾರ್ಯಾರು ಮಠಾಧೀಶರಾಗಿರಬಹುದು, ಸ್ಕೂಲು ಕಾಲೇಜಸ್ ಇಲ್ಲಿಗಲ್ ಆಗಿ ಯಾರಾದ್ರೂ ನಡೆಸ್ತಿದ್ರೆ ಅಥವಾ ಸೊ ಅನವಶ್ಯಕವಾದಂತಹ ಫೀಸ್ಗಳು ಹೆಚ್ಚು ತಗೋತಾ ಇದ್ರೆ, ಹಾಸ್ಪಿಟಲ್ಸ್ ಆಗಿರಬಹುದು, ಇಂಪೋರ್ಟ್ ಎಕ್ಸ್ಪ್ರೆಸ್ ಬಿಸ್ನೆಸ್ ಆಗಿರಬಹುದು, ವಾಟರ್ ಬಿಸ್ನೆಸ್ ಆಗಿರಬಹುದು, ಸೊ ವ್ಯವಸಾಯದ ವಿಚಾರವಾಗಿ ಆಗಿರಬಹುದು, ಈ ಎಲ್ಲಾ ವರ್ಗದವರಿಗೆ ಸೊ ಇಲ್ಲಿಗಲ್ ಏನಾದ್ರು ಇದ್ರೆ ಮಾತ್ರ 2 ವರ್ಷದಲ್ಲಿ ಶನಿ ಮಾತ್ರ ಸುಮ್ನೆ ಬಿಡೋದಿಲ್ಲ. ಅದಕ್ಕೆ ತಕ್ಕ ಸೊ ಟ್ಯಾಕ್ಸ್ ನ ಕಟ್ಸ್ಕೊಂಡೆ ಅವರು ನಮ್ಗೆ ನೆಕ್ಸ್ಟ್ ಮೂವ್ ಮಾಡ್ತಾರೆ. ಸೊ ದ್ವಿತೀಯಾಧಿಪತಿ ಮತ್ತೆ 9ನೇ ಮನೆ ಅಧಿಪತಿ 4ರಲ್ಲಿ ಕೂತಿರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಎಚ್ಚರಿಕೆ ಸ್ವಲ್ಪ ವಹಿಸ್ಬೇಕಾಗುತ್ತೆ. ಅದು ದೇಹಕ್ಕೆ ಸಂಬಂಧಪಟ್ಟ ಹಾಗೆ. ಲಾಂಗ್ ಟ್ರಾವೆಲ್ ಮಾಡುವಾಗ ನಿಮ್ಮ ಗಾಡಿ ವೆಹಿಕಲ್ ಕಂಡೀಷನ್ ಒಂದ್ಸರಿ ಚೆಕ್ ಮಾಡಿ, ಗಾಡಿ ನಂಬರ್ಸ್ ನ ಚೆಕ್ ಮಾಡ್ಕೊಳ್ಳಿ. ಸೊ 9th ಲಾರ್ಡ್ 4th ಅಲ್ಲಿ ಕುಸಾಗ ಕುಜ ನೀಚ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾತಾಡೋ ಪರಿಸ್ಥಿತಿನಲ್ಲಿ ಇರಲ್ಲ, ಅಥವಾ ತಂದೆ ಜೊತೆ ಆಗಿರ್ಬೋದು, ಹಿರಿಯರ ಜೊತೆ ಆಗಿರಬಹುದು, ನಿಮ್ಮ ಹಿರಿಯರು ಪೂರ್ವಿಕರ ಜೊತೆ ಆಗಿರಬಹುದು, ಸಮಸ್ಯೆ ಹೆಚ್ಚಾಗುತ್ತೆ. ಹಾಗಾಗಿ ಆ ಒಂದು ಡಿಪಾರ್ಟ್ಮೆಂಟ್ ನ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 3ನೇ ಮನೆ ಅಧಿಪತಿ ಹಾಗೆ ಅಷ್ಟಮಾಧಿಪತಿ ಲಗ್ನದಲ್ಲಿ ಕೂತಿದ್ದಾರೆ. ಸೊ 3ನೇ ಮನೆ ಅಧಿಪತಿ ಯಾರು? ಶುಕ್ರ. ಮತ್ತೆ ಅಷ್ಟಮಾಧಿಪತಿ ಯಾರು? ಶುಕ್ರ. ಇಬ್ರು ಎಲ್ಲಿ ಕೂತಿದ್ದಾರೆ? ಲಗ್ನದಲ್ಲಿ. ಅದು ಹೆಂಗ್ ಕೂತಿದ್ದಾರೆ? ವಕ್ರಿಯಾಗಿ. ಸೊ ಈಗ ನಾವೇನ್ ಮಾಡ್ಬೇಕು? ಡೆಫಿನೆಟ್ಲಿ ಯಾರ್ಯಾರು ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್ ಏನ್ ಬಳಸ್ತಾ ಇದ್ದೀರಾ, ತುಂಬಾ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ನಿಮ್ಮ ಆಪೋಸಿಟ್ ಸೆಕ್ಸ್ ಅಂತ ಹೇಳಿದ್ರೆ, ನೀವು ಹೆಣ್ಮಕ್ಳಾಗಿದ್ರೆ ಅಪೋಸಿಟ್ ಬಾಯ್ಸ್, ಗಂಡ್ ಮಕ್ಳಾಗಿದ್ರೆ ಆಪೋಸಿಟ್ ಗರ್ಲ್ಸ್. ಅದು ಎಲ್ಲಾ ಹೆಣ್ಣು ಮಕ್ಕಳು, ಎಲ್ಲಾ ಗಂಡು ಮಕ್ಕಳು. ಅದರಲ್ಲೂ ಸೊ ಲಗ್ನಕ್ಕೆ ಯೋಗಕಾರಕ ಅಲ್ಲದೆ ಇರುವಂತಹ ತೃತೀಯಾಧಿಪತಿ ಅಷ್ಟಮಾಧಿಪತಿ ಶುಕ್ರ ವಕ್ರಗತನಾಗಿ ಲಗ್ನದಲ್ಲೇ ಕೂತಾಗ ಹೆಣ್ಣು ಮಕ್ಕಳ ಕಡೆಯಿಂದ ಗಂಡು ಮಕ್ಕಳಿಗೆ, ಗಂಡು ಮಕ್ಕಳ ಕಡೆಯಿಂದ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ತಪ್ಪಿದ್ದಲ್ಲ. ಸಡನ್ ಈವೆಂಟ್ ಶುರು ಆಗುತ್ತೆ. ಯಾರ್ಯಾರು ಗುರುವಿನ ಸ್ಥಾನದಲ್ಲಿ ಕೂತು ಈ ಹೆಣ್ಣು ಮಕ್ಕಳ ವಿಚಾರದಲ್ಲಾಗಿರಬಹುದು, ಅಥವಾ ಸೊ ನೀವೇನ್ ನೋಡ್ತಾ ಇದ್ದೀರಾ ಇತ್ತೀಚಿನ ದಿವಸಗಳಲ್ಲಿ ನ್ಯೂಸ್ ಆಗಿರಬಹುದು, ಏನಾದ್ರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಅಥವಾ ಹೆಣ್ಣು ಮಕ್ಕಳ ಒಂದು ಸಹಾಯ ಪಡ್ಕೊಂಡು ಇಷ್ಟು ದಿವಸ ಏನಾದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಸ್ತಿದ್ರೆ, ಲೈಕ್ ಮನಿ ಟ್ರಾನ್ಸಾಕ್ಷನ್ಸ್ ಆಗಿರಬಹುದು, ಅಥವಾ ಇಲ್ಲಿಗಲ್ ಬಿಸ್ನೆಸಸ್ ಆಗಿರಬಹುದು, ಟ್ಯಾಕ್ಸ್ ಕಟ್ಟದೆ ಹೋಲ್ಡ್ ಮಾಡ್ಕೊಂಡು ಬಂದಿರೋದಾಗಿರ್ಬಹುದು, ಅವ್ರನ್ನ ಮುಂದಿಟ್ಟು ಅವರ ಸಿಗ್ನೇಚರ್ಗಳು ಅಥವಾ ಅವ್ರ ಬ್ಯಾಂಕ್ ಅಕೌಂಟ್ಗಳನ್ನ ಯೂಸ್ ಮಾಡ್ಕೊಂಡು ಲೈಸೆನ್ಸ್ ಗಳನ್ನ ತಗೊಂಡಿರ್ಬೋದು, ಟ್ಯಾಕ್ಸ್ ಕಟ್ಟದೆ ಮುಂದೆ ಮುಂದೆ ಹೋಗಿರ್ಬಹುದು. ಎಲ್ಲದಕ್ಕೂ ಉತ್ತರ ಇಲ್ಲಿ ಕೊಟ್ಟೇನೆ ಹೋಗ್ಬೇಕಾಗುತ್ತೆ. ಬಟ್ ಏನೇ ಆದ್ರೂ ತೃತೀಯಾಧಿಪತಿ ಸೊ ಹಾಗೆ ಅಷ್ಟಮಾಧಿಪತಿ ನೀವು ಕೇಳ್ಬೋದಲ್ಲ, ಆಲ್ರೆಡಿ ಗುರು ಅಲ್ಲಿ ಇದಾರಲ್ವಾ ಅಂತ. ಗುರು ಇರೋವರೆಗೂ ಕಾಪಾಡ್ತಾರೆ ಅಷ್ಟೇನೆ. ಸೊ ಅದಾದ ನಂತರ ಮೂವ್ ಆಗ್ತಾರಲ್ವಾ ಅವ್ರ ಮೇಗೆ, ಅದಾದ ನಂತರ ನಾವು ನೋಡ್ಕೋಬೇಕಲ್ವಾ. ಸೊ ಹಾಗಾಗಿ ಬಿ ಕೇರ್ಫುಲ್ ಈ ವಿಚಾರವಾಗಿ. ಹಾಗೆ ಆರೋಗ್ಯದ ವಿಚಾರವಾಗಿ ಸೊ ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ, ಇನ್ಫೆಕ್ಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರ್ಯಾರಿಗೆ PCOD ಇದೆ ಹೆಣ್ಮಕ್ಳಿಗೆ ಹಾಗೆ ಗಂಡ್ಮಕ್ಳಿಗೆ ಕಿಡ್ನಿ ರಿಲೇಟೆಡ್ ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ, ಹೆಲ್ತ್ ಇಶ್ಯೂಸ್ ಇದ್ರೆ, ನೀವು ಅದ್ರ ಬಗ್ಗೆ ಗಮನ ಹರಿಸಲೇಬೇಕಾಗತ್ತೆ. ಅದಾದ ನಂತರ ಸೊ ನಾವು ಚತುರ್ಥಾಧಿಪತಿ ಹೋಗೋಣ. ಚತುರ್ಥಾಧಿಪತಿ ಸೊ ಬುಧ ಎಲ್ಲಿದ್ದಾರೆ ಅವತ್ತಿನ ದಿವಸ? ಒಂದ್ಸರಿ. ಸೊ ಅವತ್ತಿನ ದಿವಸ ಬುಧ ಕೂಡ ಇಲ್ಲೇ ಇದ್ದಾರೆ. ಅದಕ್ಕೆ ಹೇಳಿದ್ದು 1 2 3 4 5. ಹೌದು, ಬುಧನ್ ನಾವು ಬರೆದಿಲ್ವಾ? 1 2 3 4 5. ಸಾರಿ, ಮ್ಯೂಟ್ ಆಯ್ತು. ಚತುರ್ಥಾಧಿಪತಿ ಹಾಗೆ ಸಪ್ತಮಾಧಿಪತಿ ವಕ್ರಗತನಾಗಿ ಬುಧ ಅಗೇನ್ ಲಗ್ನದಲ್ಲಿ ಕೂತಿದ್ದಾನೆ. ಸೊ ಎಷ್ಟು ಗ್ರಹಗಳು? 4 5 6 ಗ್ರಹಗಳಾಯ್ತು ಇಲ್ಲೇ. ಸೊ ಹಾಗಾಗಿ ಅವತ್ತಿನ ದಿವಸ, ಯಾವತ್ತಿನ ದಿವಸ ಇಲ್ಲಿ ನೋಡಿ, ಅಂದ್ರೆ 2.5 ವರ್ಷದಲ್ಲಿ 4th ಲಾರ್ಡು ಮತ್ತೆ 7th ಲಾರ್ಡು ಎಲ್ಲಿ ಕೂತಿದ್ದಾರೆ? ಲಗ್ನದಲ್ಲಿ ಕೂತಿದ್ದಾರೆ. ಸೊ ಹಾಗಾಗಿ ಅಲ್ಲಿ 4th ಹೌಸ್ ಅಲ್ಲಿ ಕುಜ ಕೂಡ ಇರೋದ್ರಿಂದ ತಾಯಿ ಮನೆ ಕಡೆಯಿಂದ ಬರುವಂತಹ ಪ್ರಾಪರ್ಟೀಸ್ ಏನಾದ್ರೂ ಆಗಿರಬಹುದು, ಲ್ಯಾಂಡ್ ಆಗಿರಬಹುದು, ವೆಹಿಕಲ್ ಆಗಿರಬಹುದು, ಅಥವಾ ಸೊ ಬಿಲ್ಡಿಂಗ್ ಸೈಟ್ ಏನಾದ್ರೂ ಆಗಿರಬಹುದು, ಈ ವಿಚಾರದಲ್ಲಿ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಮೋಸ ಹೊಂದುವ ಸಾಧ್ಯತೆ ಇದೆ. ಎಚ್ಚರಿಕೆ. ಸೊ ಬಿ ಕೇರ್ಫುಲ್, ಎಚ್ಚರಿಕೆಯಿಂದ ಇರಿ. ಲೈಕ್ ಈ ವರ್ಷ ನಿಮ್ಗೆ ಜಸ್ಟ್ GP ಮಾಡ್ಕೊಟ್ಟು ನೆಕ್ಸ್ಟ್ ಇಯರ್ ಖಾತೆ ಮಾಡ್ಕೊಡ್ತೀನಿ ಈ ತರ ಏನಾದ್ರು ಹೇಳಿದ್ರೆ, ಅಥವಾ ಸೊ
ಡಾಕ್ಯುಮೆಂಟ್ಸ್ ಇಲ್ಲದೆ ಗೋಮಾಳ ಖರಾಬಿ ಈ ತರ ಜಮೀನ್ ಏನಾದ್ರು ಅಥವಾ ಆ ಭೂಮಿ ಆ ತರ ಆಗಿದ್ದು ನೀವ್ ಅದನ್ನ ಪರ್ಚೇಸ್ ಮಾಡಿದ್ರೆ ಲಾಕ್ ಆಗ್ತೀರಾ. ಸೊ ಬಿ ಕೇರ್ಫುಲ್ ಪರ್ಚೇಸ್ ಮಾಡುವಾಗ. ಒಂದು ಎರಡನೇದು, ಸಪ್ತಮಾಧಿಪತಿನೂ ಅವ್ರೇನೆ. ಯಾರ್ಯಾರು ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ, ನಿಮ್ಗೆ ಅವರು 10 ವರ್ಷದಿಂದ ಆದ್ರೂ ಗೊತ್ತಿರ್ಲಿ, 20 ವರ್ಷದಿಂದ ಆದ್ರೂ ಗೊತ್ತಿರ್ಲಿ, ಈ ಪೀರಿಯಡ್ ಆಫ್ ಟೈಮು ಫೇವರಬಲ್ ಇಲ್ಲ. ಹಾಗಾಗಿ ಬಿಸ್ನೆಸ್ ವಿಚಾರದಲ್ಲಿ ಬಿ ಕೇರ್ಫುಲ್, ಮೋಸ ಆಗುವ ಸಾಧ್ಯತೆ ಇದೆ. ಸೊ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡುವಾಗ ನಿಮ್ಮ ವೈಯಕ್ತಿಕ ಜಾತಕನ ಚೆಕ್ ಮಾಡಿಸ್ಕೊಂಡು ರೆಮಿಡಿ ಮಾಡಿಸ್ಕೊಂಡು ಗುಡ್ ಟೈಮ್ ಇದ್ರೆ ಮಾತ್ರ ಎಂಟ್ರಿ ಕೊಡಿ. ಇಲ್ಲ ಅಂದ್ರೆ ದಯವಿಟ್ಟು ಹೋಲ್ಡ್ ಮಾಡಿ. ಇಲ್ಲ ಆಗುವಂತಹ ನಷ್ಟನ ತುಂಬಲಿಕ್ಕೆ ಮತ್ತೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿನೇ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಯಾರಾದ್ರೂ ಮನೆ ಕನ್ಸ್ಟ್ರಕ್ಷನ್ಗೆ ಕೈ ಹಾಕ್ತಿದ್ದೀನಿ ಮೀನರಾಶಿ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಲೇಬೇಕು. ನಿಮ್ಮ ಹಿರಿಯರು ಅಥವಾ ನಿಮ್ಮ ಪೂರ್ವಿಕರನ್ನ ಕೇಳಿ ಒಂದು ಸ್ಟೆಪ್ ನ ನೀವು ತಗೊಳ್ಳಿ. ಸೊ ಹಾಗೆ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಪಕ್ಕದ ಮನೆಯವರು ಮನೆ ಕಟ್ತಾ ಇದ್ದಾರೆ, ನಾವು ಮನೆ ಕಟ್ಟೋದು ಯಾವಾಗ? ಸೊ ಈ ತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಲ ಸೋಲ ಮಾಡಿ ಹೆಚ್ಚು ಲೋನ್ ತಗೊಂಡು ಮನೆ ಕಟ್ಟೋ ಸಾಧ್ಯತೆ ಇರುತ್ತೆ. ನೋಡಿ, ಫೋರ್ತ್ ಲಾರ್ಡ್ ಬುಧ ರೆಟ್ರೋಗ್ರೇಡ್ ಆಗಿ ಲಗ್ನದಲ್ಲಿ ನೀಚ ಬುಧ. ಸೊ ಅದಕ್ಕೆ ಹೇಳಿದ್ದು ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಳುವಾಗ ಹುಷಾರಾಗಿರಿ. ಮೀಡಿಯೇಟರ್ಸ್, ಈ ಮಿಡ್ಲಲ್ಲಿ ಅಂದ್ರೆ ಬ್ರೋಕರೇಜ್ ಕೆಲಸ ಮಾಡ್ತಾರಲ್ವಾ ಮೀಡಿಯೇಟರ್ಸ್, ಸೊ ಇಷ್ಟು% ನಿಮ್ಗೆ ಕಮ್ಮಿ ಮಾಡ್ಕೊಡ್ತೀನಿ ಅಂತ ಯಾರ್ದೋ ಪ್ರಾಪರ್ಟಿನ ತೋರಿಸಿ ಅದ್ರ ಮೇಲೆ ಲೋನ್ ಸ್ಯಾಂಕ್ಷನ್ ಮಾಡಿಸಿ ನಿಮ್ಗೆ, ಅಥವಾ ನಿಮ್ಮ ಹಣ ಇನ್ನೊಬ್ಬರ ಹೆಸರಲ್ಲಿ ಲೋನ್ ತಗೊಳ್ಳೋದು. ಸೊ ಈ ತರ ಎಲ್ಲ ಆಗುತ್ತೆ. ಅದರಲ್ಲಿ ಮೋಸ ವಂಚನೆ ಆಗುವ ಸಾಧ್ಯತೆ ಇದೆ, ಎಚ್ಚರಿಕೆ. ನೆಕ್ಸ್ಟ್, ಬಿಸ್ನೆಸ್ಗೆ ಅಂತೂ ಹೇಳು ಮಾಡಿಸಿದಂತಹ ಟೈಮ್ ಅಲ್ವೇ ಅಲ್ಲ. ಬಿಸ್ನೆಸ್ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದ್ರೆ, ಬಿಸ್ನೆಸ್ ಅಲ್ಲಿ ಈ ಹಿಂದೆ ಚೆಕ್ ಬೌನ್ಸ್ ಆಗಿರಬಹುದು, ಅಥವಾ ನಿಮ್ದೇನು ಮನಿ ಟ್ರಾನ್ಸಾಕ್ಷನ್ ಆಗದೆ ಇರಬಹುದು, ಟ್ಯಾಕ್ಸ್ ಹೆವಿ ಆಗಬಹುದು. ಸೊ ಇದೆಲ್ಲಾನು ನೀವು ಗಮನಿಸ್ಕೋಬೇಕಾಗುತ್ತೆ. ಇಷ್ಟೊಂದು ಫೇವರಬಲ್ ಆಗಿಲ್ಲ. ಒಳ್ಳೇದಿಲ್ವೇ ಇಲ್ವಾ? ಒಳ್ಳೇದಿದೆ, ಬಟ್ ಜಾಸ್ತಿ ಪ್ರಮಾಣ ಕೆಟ್ಟದೇ ಇದೆ ಈ ಬಾರಿಗೆ. ಒಳ್ಳೇದು ಹೇಗಿರುತ್ತೆ ಹೇಳಿ? ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿದ್ರೆ ಅದು ಅಲ್ಲಿ ನಾವು ಒಳ್ಳೇದ ಕೆಟ್ಟದ ಅಂತ ಕಂಪ್ಲೀಟ್ ಆಗಿ ನಾವು ಹೇಳ್ಬೋದು. ಬಟ್ ಟ್ರಾನ್ಸಿಟ್ ಇದೇ ತರನೇ ಇದೆ. ನೆಕ್ಸ್ಟ್, 5ನೇ ಮನೆ ಅಧಿಪತಿ ಲಗ್ನದಲ್ಲಿ, ಪಂಚಮಾಧಿಪತಿ ಲಗ್ನದಲ್ಲೇ, ಅದು ಶನಿ, ಚಂದ್ರ, ರಾಹು, ಸೂರ್ಯ, ವಕ್ರ ಶುಕ್ರ, ವಕ್ರ ಬುಧ. ಮಕ್ಕಳ ವಿಚಾರದಲ್ಲಿ ತುಂಬಾನೇ ಮಾನಸಿಕ ಹಿಂಸೆ ಅನುಭವಿಸ್ತೀರಾ. ಅವರು ಓದೋ ವಿಚಾರದಲ್ಲಾಗಿರಬಹುದು, ಮಕ್ಕಳ ಮದುವೆ ವಿಚಾರದಲ್ಲಾಗಿರಬಹುದು, ಅಥವಾ ಸೊ ಅವ್ರದ್ದು ಫಾರಿನ್ ಸೆಟಲ್ಮೆಂಟ್ ಆಗಿರಬಹುದು, ಅಥವಾ ಅವ್ರದ್ದು ಬಿಸ್ನೆಸ್ ಏನಾದ್ರು ಇದ್ರೆ ತುಂಬಾನೇ ಸಫರ್ ಮಾಡ್ಬೇಕಾಗತ್ತೆ. ಅಂಡ್ ನೀಚ ಬುಧ ಇರೋದ್ರಿಂದ ತುಂಬಾ ಮಕ್ಕಳು ನಿಮ್ಗೆ ಹರ್ಟ್ ಆಗೋ ತರ ಮಾತಾಡೋ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ನೀವು ಎಚ್ಚೆತ್ಕೋಬೇಕು. ಸೊ ಮಕ್ಕಳ ವಿಚಾರದಲ್ಲಿ ಈ ಬಾರಿ ಅಷ್ಟೊಂದು ಫೇವರಬಲ್ ಇಲ್ಲ. ಹಾಗೆ ಹೊಸದಾಗಿ ಯಾರಾದ್ರೂ ಮಕ್ಕಳಿಗೆ ಟ್ರೈ ಮಾಡ್ತಾ ಇದ್ರೆ, ಅಂದ್ರೆ ಚೈಲ್ಡ್ ಬರ್ತ್ಗೆ ಟ್ರೈ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನೀವು ನೋಡ್ಕೋಬೇಕಾಗುತ್ತೆ. ಈ ಬಾರಿ ಅಷ್ಟೊಂದು ಫೇವರಬಲ್ ಆಗಿಲ್ಲ. ನಿಮ್ಮ ದಶಾಭುಕ್ತಿಗಳಲ್ಲಿ ಸೊ ಫೇವರಬಲ್ ಟೈಮ್ ಇದ್ರೆ ಖಂಡಿತ ನೀವು ಅಲ್ಲಿ ಮೂವ್ ಆಗಬಹುದು. ನೆಕ್ಸ್ಟ್, ನಾವು 6ನೇ ಮನೆ ಅಧಿಪತಿ ಲಗ್ನದಲ್ಲಿ, ಇಲ್ಲಿ ನೋಡಿ, 6ನೇ ಮನೆ ಅಧಿಪತಿ ಲಗ್ನದಲ್ಲಿ. ಸೊ 6th ಲಾರ್ಡ್ ಸಿಟ್ಟಿಂಗ್ ಇನ್ ಫಸ್ಟ್ ಹೌಸ್. ಸೊ ಅವಾಗ ಏನಾಗುತ್ತೆ? ಹಿತಶತ್ರುಗಳನ್ನ ನೀವೇ ಕ್ರಿಯೇಟ್ ಮಾಡ್ಕೋತೀರಾ. ಹೇಗ್ ಕ್ರಿಯೇಟ್ ಮಾಡ್ಕೋತೀರಾ? ಈ ಹಿಂದೆ ಅವರಿಂದ ನೀವು ಸಹಾಯ ಪಡ್ಕೊಂಡಿರ್ತೀರಾ, ಈ ಬಾರಿ ಅವರು ನಿಮ್ಗೆ ಕೇಳಲಿಕ್ಕೆ ಬಂದಾಗ ನೀವೇ ಉಲ್ಟಾ ಹೊಡಿತೀರಾ. ಸೊ ಹಾಗಾಗಿ ಬಿ ಕೇರ್ಫುಲ್. ಹಿತಶತ್ರುಗಳು ಎಸ್ಪೆಷಲಿ ಗೌರ್ನಮೆಂಟ್ ರಿಲೇಟೆಡ್, ಹಾಗೆ ಫ್ರೆಂಡ್ಸ್ ರಿಲೇಟೆಡ್, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್. ಸೊ ಫ್ಯಾಮಿಲಿ ಮೆಂಬರ್ಸ್ ಈ ಸರೌಂಡಿಂಗ್ ಅಲ್ಲೇ ಹೆಚ್ಚು ಹಿತಶತ್ರುಗಳಾಗ್ತಾರೆ, ಅಥವಾ ನಿಮಗೆ ಈಗ ಹಿತಶತ್ರುಗಳು ಇದ್ದಾರೆ ಅನ್ನೋದು ನಿಮ್ಗೆ ಈಗ ರಿಯಲೈಸೇಷನ್ ಆಗುತ್ತೆ. ಸೊ ಹಾಗಾಗಿ ಹೊಂಚಾಗ್ತಾ ಇರ್ತಾರೆ, ಹಿತಶತ್ರುಗಳು ಹೆಚ್ಚಿದ್ದಾರೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಹಾಗೆ ಅನವಶ್ಯಕವಾದ ಸಾಲ ಈ ಟೈಮಲ್ಲಿ ದಯವಿಟ್ಟು ಮಾಡಬೇಡಿ. ಓವರ್ ಆಲ್ ಮೀನರಾಶಿ ಮೀನ ಲಗ್ನದವರು ಸಾಲಕ್ಕೆ ಸಿಲುಕಬೇಡಿ. ಸಿಲುಕಿದ್ರೆ ಮತ್ತೆ ಆಚೆ ಬರೋದು ತುಂಬಾನೇ ಕಷ್ಟ ಆಗುತ್ತೆ. ಎಲ್ಲಾ ಟೈಮಲ್ಲೂ ಕಷ್ಟ, ಈ ಟೈಮಲ್ಲಿ ಹೆವಿ ಕಷ್ಟ. ಹಾಗಾಗಿ ಅಗೈನ್ 7th ಲಾರ್ಡ್, ನಾನು ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 4 and 7. 7th ಲಾರ್ಡ್ ವೈವಾಹಿಕ ಜೀವನ, ಅಂದ್ರೆ ಮದ್ವೆ ಜೀವನದಲ್ಲಿ ಡೆಫಿನೆಟ್ಲಿ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ದೂರ ಆಗುವ ಸಾಧ್ಯತೆ. ಡಿವೋರ್ಸ್ಗೆ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಅವ್ರಿಗೆ ಡಿವೋರ್ಸ್ ಆಗುತ್ತೆ. ಬಟ್ ಸಂಸಾರ ಆಲ್ರೆಡಿ ಚೆನ್ನಾಗಿದ್ದು, ಸೊ ಇದ್ದಕ್ಕಿದ್ದ ಹಾಗೆ ಇಲ್ಲಿ ಬಿಸ್ನೆಸ್ ಲಾಸ್ ಆದ್ರೆ ತಗೊಂಡೋಗಿ ಅದನ್ನ ಮನೇಲಿ ಹಾಕ್ತೀರಾ. ಆ ಪ್ರೆಷರ್ ಇಂದ ಮನೆ ವಾತಾವರಣ ಡಿಸ್ಟರ್ಬ್ ಆಗುತ್ತೆ, ಕಿಡ್ಸ್ ವಿಚಾರವಾಗಿ, ಫ್ಯಾಮಿಲಿ ವಿಚಾರವಾಗಿ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ಸೊ ಬಿಸ್ನೆಸ್ಗೆ ಒಂದು ಮ್ಯಾರೇಜ್ಗೆ, ಹೊಸದಾಗಿ ಮದ್ವೆಗೆ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಇದೇ ಟೈಮಲ್ಲಿ ಬೇಡ ಅಂದ್ರೂ ಹಠ ಮಾಡಿ ಇಷ್ಟಪಟ್ಟು ಮದ್ವೆ ಮಾಡ್ಕೊಳ್ಳೋದು, ಅಥವಾ ಇಷ್ಟು ವರ್ಷ ಇದ್ದವ್ರು ಇವಾಗ್ಲೇ ಸಡನ್ ಆಗಿ ಮದ್ವೆ ಆಗೋದು. ಸೊ ಪ್ಲಾನೇ ಇರಲ್ಲ, ಅನ್ಪ್ಲಾನ್ಡ್ ಸಡನ್ ಆಗಿ ಮದ್ವೆ ಆಗೋ ಸಾಧ್ಯತೆ ಇದೆ. ಸೊ ಖಂಡಿತ ಇಲ್ಲಿ ನೀವು ಆಗುವ ಮದ್ವೆ ನಿಮಗೆ
ಕರ್ಮದ ಮದ್ವೆ ಆಗಿರುತ್ತೆ. ಒಂದು ಅದು ಚೆನ್ನಾಗಿದ್ರೆ ಮದ್ವೆ ಜೀವನ, ನಿಮ್ ವೈಯಕ್ತಿಕ ಜಾತಕ ಚೆನ್ನಾಗಿದ್ದು ಅದು ನಿಮ್ ಕರ್ಮನೇ, ಗುಡ್ ಕರ್ಮ. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ನಿಮ್ ಕರ್ಮನೇ, ಬ್ಯಾಡ್ ಕರ್ಮ. ಸೊ ಏನೇ ಆದ್ರೂ ಮದ್ವೆಗೆ ಅಷ್ಟೊಂದು ಒಳ್ಳೆ ಟೈಮ್ ಅಲ್ಲ. ಸೊ ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ನೆಕ್ಸ್ಟ್ ಸ್ಟೆಪ್ ನ ತಗೊಳ್ಳಿ. ಹಾಗೆ 8ನೇ ಮನೆ ಅಧಿಪತಿ ನಾನು ಆಲ್ರೆಡಿ ಹೇಳಿದೀನಿ, 4ರಲ್ಲಿ ಕೂತಿರೋದ್ರಿಂದ ಪೂರ್ವಿಕರ ಆಸ್ತಿ ಅಥವಾ ಹೆಂಡತಿ ಮನೆಯಿಂದ ಅಥವಾ ಗಂಡನೇ ಮನೆಯಿಂದ ಸೊ ಬರುವಂತಹ ಆಸ್ತಿ ಯಾವ್ದಾದ್ರು ಇದ್ರೆ ಆ ಭೂಮಿ ನಿಮಗ್ ಸಿಗುತ್ತೆ. ಹಾಗಾಗಿ ಆ ಭೂಮಿ ವಿಚಾರದಲ್ಲಿ ಒಂದಷ್ಟು ಮನಸ್ತಾಪಗಳಾಗುತ್ತೆ. ಬಟ್ ಏನೇ ಆದ್ರೂ ಭೂಮಿ ಯೋಗ ಅಂತಾನೂ ಇದೆ. ಭೂಮಿ ಯೋಗ ಎಲ್ಲಾ ಮೈನಸ್ ಇರಲ್ಲ, ಒಂದು ಪ್ಲಸ್ ಇದ್ದೇ ಇರುತ್ತಲ್ವಾ. ಹಾಗಾಗಿ ನ್ಯಾಯ ನಿಮ್ ಕಡೆ ಇದ್ರೆ ಖಂಡಿತ ಈ ಬಾರಿ ಭೂಮಿ ಯೋಗ ಇದೆ. ಬಟ್ ಅದನ್ನ ಅನುಭವಿಸುವಂತಹ, ಆ ಫಲವನ್ನ ಅನುಭವಿಸುವಂತಹ ಯೋಗ ಖಂಡಿತ ಇಲ್ಲಿ ತೋರಿಸ್ತಾ ಇಲ್ಲ. ಅದು ಹಾಗೆಯೇ ಇರುತ್ತೆ. ಹೆಸರಿಟ್ಟಿರ್ತಾರೆ ಅಷ್ಟೇ. ನಿಮ್ಗೆ 50 ವರ್ಷ ಆಗಿರುತ್ತೆ, ಇನ್ನು ನಿಮ್ ಹೆಸರಿಗೆ ಬಂದಿರಲ್ಲ. ಅಥವಾ ಅದ್ಮೇಲೆ ₹1 ನೀವು ಇನ್ವೆಸ್ಟ್ ಮಾಡಿರಲ್ಲ, ಅದು ₹1 ಲಾಭ ಬಂದಿರಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನೆಕ್ಸ್ಟ್ ನಾವು ಸೊ 9ನೇ ಮನೆ ಅಧಿಪತಿ ಆವಾಗ್ಲೇನೆ ನಾವು ಮಾತಾಡಿದೀವಿ ಇಲ್ಲಿ ಎಲ್ಲಿ. ಸೊ ಕುಜನ ವಿಚಾರವಾಗಿ 9ನೇ ಮನೆ ಅಧಿಪತಿ 4ರಲ್ಲಿ ಕೂತಿರೋದ್ರಿಂದ ತಂದೆಯ ವಿಚಾರವಾಗಿ ಅಥವಾ ನಿಮಗೆ ಮದ್ವೆ ಆಗಿದ್ರೆ ಸೊ ನಿಮ್ಮ ಮಾವನು ತಗೊಳ್ಳಿ. ನಿಮ್ಗೆ ಹೆಣ್ಣು ಕೊಟ್ಟಿರೋ ಗಂಡು ಕೊಟ್ಟಿರುವಂತಹ ಮಾವ, ಅವ್ರ ಜೊತೆನು ಸ್ವಲ್ಪ ಕಿರಿಕಿರಿ ಉಂಟು ಮಾಡೋದು ಅಥವಾ ಯಾರೋ 3ನೇ ವ್ಯಕ್ತಿ ಹೇಳಿದ್ನ ಅವರು ಕಿವಿಗೆ ಹಾಕೊಂಡು ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗೋದು ಸಾಧ್ಯತೆ ತೋರಿಸ್ತಾ ಇದೆ. ತಂದೆಯ ಆರೋಗ್ಯದಲ್ಲಿ ಸಡನ್ ಏರುಪೇರು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅವ್ರಿಗೆ BP ಶುಗರ್ ಇರ್ಲೇ ಇಲ್ಲ, ಹೀಗಾಗಿದೆ. ಸೊ ಈ ತರ ಘಟನೆಗಳು ಬರುತ್ತಲ್ಲ. ಅವ್ರು ಸಣ್ಣಕ್ಕೆ ಇದ್ದಾರೆ ಆದ್ರೂ ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ಈ ತರ ವಿಚಾರಗಳು ಕೇಳಿ ಬರ್ತವೆ. ಸೊ ಹಾಗಾಗಿ ಅವರ ಒಂದು ಆರೋಗ್ಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಿ. ನೆಕ್ಸ್ಟ್ ನಿಮಗೆ ತುಂಬಾ ಇಷ್ಟವಾದ ಗುರುಗಳು ವಯಸ್ಸಾಗಿ ಅಥವಾ ಸಡನ್ ಆಗಿ ನಿಮ್ಮನ್ನ ಹಗಲುವ ಕೂಡ ಸಾಧ್ಯತೆ ಕೂಡ ಇರುತ್ತೆ ಈ 2.5 ವರ್ಷದಲ್ಲಿ. ಓಕೆನಾ. ಸೊ ಹಾಗಾಗಿ ನೆಕ್ಸ್ಟ್ 10ನೇ ಮನೆ ಅಧಿಪತಿ 3ರಲ್ಲಿ ಡೆಫಿನೆಟ್ ಆಗಿ ಜಾಬ್ ವಿಚಾರದಲ್ಲಿ ಯಾರಿಗೆ ಮೀನ ಲಗ್ನ ಅಥವಾ ಮೀನ ರಾಶಿಯವರಿಗೆ ಇಲ್ಲಿ ನೋಡಿ 10ನೇ ಮನೆ ಅಧಿಪತಿ 3ರಲ್ಲಿ ಕೂತಿದ್ದಾರೆ, ಕೇತು ನೋಡ್ತಾ ಇದೆ. ಒಂದು ಕಡೆ ನೆಟ್ಟಿಗೆ 3 ತಿಂಗಳು ಕೆಲಸ ಮಾಡಕ್ಕೆ ಆಗಲ್ಲ. 1 ತಿಂಗಳು ನೆಟ್ಟಿಗೆ 3 ತಿಂಗಳು ಕೆಲಸ ಮಾಡಕ್ಕಾಗಲ್ಲ. ವರ್ಕ್ ಪ್ರೆಷರ್ ಜಾಸ್ತಿ. 10ನೇ ಮನೆನ ನೋಡ್ತಾ ಇರೋದ್ರಿಂದ ಆ ಅಧಿಪತಿ 3ರಲ್ಲಿ ಕೇತು ನೋಡ್ತಾ ಇರೋದ್ರೆ ಎಲ್ಲಾ ಕಡೆ ಕೆಲಸ ಕಟ್. ಸೊ ಎಲ್ಲಾ ಕಡೆ ಇಂಟರ್ವ್ಯೂಸ್ ಆಗುತ್ತೆ, ಆಫರ್ ಲೆಟರ್ ಬರಲ್ಲ. ಆಫರ್ ಲೆಟರ್ ಬರುತ್ತೆ, ಜಾಬ್ಗೆ ಹೋಗ್ಲಿಕ್ಕಾಗಲ್ಲ. ಜಾಬ್ಗೆ ಹೋದ್ರೂ ಟೈಮಿಂಗ್ಸ್ ಹೆವಿ ಟೈಮಿಂಗ್ಸು, ಅಥವಾ ನಿಮ್ಗೆ ಇಷ್ಟ ಇಲ್ದಿರ ಕಡೆ ಟ್ರಾನ್ಸ್ಫರ್ ಮಾಡೋದು ಅಥವಾ ದೂರದ ಪ್ರದೇಶಕ್ಕೆ ಫ್ಯಾಮಿಲಿ ಬಿಟ್ಟು ಹೋಗೋ ಸಮಸ್ಯೆ. ಸೊ ಈ ತರ ಎಲ್ಲ ತೋರಿಸ್ತಾ ಇದೆ. ಹಾಗಾಗಿ ಜಾಬ್ ರಿಲೇಟೆಡ್ ಇಶ್ಯೂಸ್ ಅಂತೂ ಹೆವಿ ಆಗುತ್ತೆ ಮೀನ ರಾಶಿಯವ್ರಿಗೆ. ಜಾಬ್ ಯಾರ್ಯಾರು ಮಾಡ್ತಾ ಇದ್ರೆ ಹುಷಾರಾಗಿರಿ. ಅದು ಗೌರ್ಮೆಂಟ್ ಜಾಬ್ ಆದ್ರೂ ಸರಿ, ಪ್ರೈವೇಟ್ ಜಾಬ್ ಆದ್ರೂ ಸರಿ. ಸೊ ಸಡನ್ ಆಗಿ ಜಾಬ್ ಅಲ್ಲಿ ಏರುಪೇರು, ಇಂಟ್ರೆಸ್ಟೇ ಹೋಗ್ಬಿಡುತ್ತೆ, ಫೈನಲಿ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ಇದಕ್ಕೇನೆ ಮುಂಚಿತವಾಗಿನೇ ನೀವು ರೆಮಿಡೀಸ್ ನ ಮಾಡ್ಕೊಳ್ಳಿ. ಸೊ ಜಾಬ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡ್ಬಿಡಿ. ಇಲ್ಲಿ ಬಿಟ್ರೆ ಇನ್ 2.5 ವರ್ಷ ಜಾಬ್ ಅಂತೂ ಸಿಗಲ್ಲ. ಸೊ ಹಾಗಾಗಿ ತುಂಬಾ ಕಷ್ಟ. ಆಲ್ರೆಡಿ ನೋಡಿ ಮೀನರಾಶಿ ಕುಂಭರಾಶಿಯವರನ್ನ ನೋಡಿ, ಕುಂಭ ಲಗ್ನ ಕುಂಭರಾಶಿಯವರು ಜಾಬ್ ಇಲ್ಲದೆ ಅಥವಾ ಬಿಸ್ನೆಸ್ ಸೊ ಪಿಕಪ್ ಆಗದೆ ಅದಕ್ಕೆ ಮಾಡಿರೋ ಸಾಲಕ್ಕೆ ಮತ್ತೊಂದ್ ಕಡೆ ಸಾಲ, ಅದಕ್ಕೆ ಇಂಟ್ರೆಸ್ಟ್ ಕಟ್ಟಕ್ಕೆ ಮತ್ತೊಂದ್ ಕಡೆ ಸಾಲ, EMIs ಕಟ್ಟಕ್ ಆಗದೆ ಸೊ ಸಫರ್ ಅಂತೂ ಹೆವಿ ಆಗ್ತಾ ಇದೆ. ಬಿ ಕೇರ್ಫುಲ್. ನೆಕ್ಸ್ಟ್ ಅಗೈನ್ 11ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ ಇಬ್ಬರನ್ನು ಇಲ್ಲೇ ತಗೊಂತಾ ಇದ್ದೀನಿ. 11ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ ಇಬ್ರು ಒಂದೇ ಗ್ರಹ ಆಗಿರೋದ್ರಿಂದ, ಅದು ಲಗ್ನದಲ್ಲೇ ಇರೋದ್ರಿಂದ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ಗೆ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ. ಕೆಲವೊಂದ್ಸರಿ ಎಷ್ಟೋ ಜನಕ್ಕೆ ಒಂದೊತ್ತು ಊಟಕ್ಕೆ ಕೂಡ ಕಷ್ಟ ಆಗಿರುತ್ತೆ. ಕೆಲವರು ಹೇಳ್ಕೊಳಲ್ಲ ಅಷ್ಟೇನೆ, ಅವ್ರವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ನೋಡ್ಲಿಕ್ಕೆ ಸೊ ತುಂಬಾ ಏನು ಪೊಲಿಟಿಷಿಯನ್ಸ್ ಅಂತ ಹೇಳ್ತಾರೆ. ಬಟ್ ಪೊಲಿಟಿಷಿಯನ್ಸ್ ಆದ್ರೂನು ಕಾರ್ ಇರುತ್ತೆ, ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಹಣ ಇರಲ್ಲ. ಅಥವಾ ಮನೆ ಇರುತ್ತೆ, ಸೊ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿರಲ್ಲ. ಈ ತರ ನಿಜವಾದ ಘಟನೆಗಳು ಎಷ್ಟೋ ಜನಕ್ಕೆ ನಡೆದಿದೆ. ಸೊ ಈ ವರ್ಷ ಅಂತ ಹೇಳಿದ್ರೆ ಕುಂಭರಾಶಿ ಸಾಡೆ ಸಾತಿ ನಡೆಯುವಾಗ ಒಬ್ರು ಫಿಲಂ ಡಿಪಾರ್ಟ್ಮೆಂಟ್ ಅವರು ಈಸ್ ಎ ಪ್ರೊಡ್ಯೂಸರ್. ಸೊ ಅವರ ಪರಿಸ್ಥಿತಿ ಇದೇ ತರ ಆಗಿತ್ತು. ಸೊ ದೊಡ್ಡ ಬಂಗ್ಲೆ ಇದೆ, ಕರೆಂಟ್ ಬಿಲ್ ತಗೊಂಡು ಅಂದ್ರೆ ಕಟ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬರೀ ದೊಡ್ಡವ್ರದೇ ಅಂದ್ರೆ ರಿಚ್ ಪೀಪಲ್ ನ ಎಕ್ಸಾಂಪಲ್ ತಗೊಳ್ಳೋದಲ್ಲ, ನಾರ್ಮಲ್ ಇರೋವ್ರುನು ಸೊ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಜನ. ಸೊ ಹಾಗಾಗಿ ನಿಮ್ದು ಈ ರಾಶಿ ಆಗಿದ್ರೆ ನೀವು ಖಂಡಿತ ರಿಸ್ಕ್ ತಗೊಳ್ಳೇಬೇಕು. ರಿಸ್ಕ್ ಏನಕ್ಕೆ ತಗೊಬೇಕು? ದಾನಗಳನ್ನ ಮಾಡ್ಕೊಳ್ಳಿ ಆದಷ್ಟು. ಇದೊಂದು ಪರಿವರ್ತನೆಯ ಸಮಯ. ಸೊ ಬಿ ಕೇರ್ಫುಲ್. 11ನೇ ಮನೆ ಅಧಿಪತಿ ಲಗ್ನದಲ್ಲೇ ಯಾರ್ಯಾರ ಜೊತೆ ಚಂದ್ರ, ರಾಹು, ಸೂರ್ಯ. ಸೊ ಹಾಗಾಗಿ ತುಂಬಾ ಕಿರಿಕಿರಿ ಆಗುತ್ತೆ ಗೌರ್ಮೆಂಟ್ ಕಡೆಯಿಂದ, ಫ್ರೆಂಡ್ಸ್ ಕಡೆಯಿಂದ, ರಿಲೇಷನ್ಸ್ ಕಡೆಯಿಂದ, ಸೊ ನಿಮ್ಮ ಮದರ್ ಕಡೆಯಿಂದ. ಸೊ ಮೆಂಟಲಿ ತುಂಬಾನೇ ಕಸಿವಿಸಿ ಆಗುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ನೆಕ್ಸ್ಟ್ 12ನೇ ಮನೆ ಅಧಿಪತಿ ಲಗ್ನದಲ್ಲೇ ಕೂತಿರೋದ್ರಿಂದ ಸಡನ್ ಆಗಿ
ಸಡನ್ ಆಗಿ ನೀವೇ ಖರ್ಚು ಮಾಡ್ಬೇಕಾಗಿರುತ್ತೆ. ಕುಟುಂಬದಲ್ಲಿ ಯಾರೋ ಒಂದು ಕಾರ್ಯನ, ಅದು ಗುಡ್ ಆದ್ರೂ ಸರಿ ಬ್ಯಾಡ್ ಆದ್ರೂ ಸರಿ, ಆ ಕಾರ್ಯಕ್ಕೆ ನಿಮ್ ಕೈಯಿಂದ ಹಣ ಹೋಗೋ ಪರಿಸ್ಥಿತಿ. ಪಕ್ಕದ ಮನೆ ಅಥವಾ ಫ್ರೆಂಡ್ಸ್ ಇವ್ರಿಗೆ ನೀವು ಆ ಸ್ಪಾಟ್ ಅಲ್ಲಿ ನೀವ್ ಇರ್ತೀರ, ನೀವೇ ನಿಮ್ಮಿಂದ ಕೈಯಿಂದ ಖರ್ಚು ಮಾಡೋ ಪರಿಸ್ಥಿತಿ. ಸೊ ಹಾಗಾಗಿ ಟೋಟಲಿ 12th ಲಾರ್ಡ್ ಇನ್ ಲಗ್ನ ಅಂತ ಹೇಳಿದಾಗ ಇನ್ಕಮ್ ಯಾವ್ದು ಇರಲ್ಲ. ಸೊ ಎಲ್ಲಾ ಲಾಸಸ್ಗೂ ನೀವು ಫಸ್ಟ್ ಇರ್ತೀರಾ. ಸೊ ಹಾಗಾಗಿ ಇಷ್ಟು ಅಂಶಗಳು. ಸೊ ಇದು ಗೋಚಾರದ ಅಂಶಗಳು. ಇದನ್ನ ಹೊರತುಪಡಿಸಿ ನಾವು ಲಗ್ನಗಳಿಗೆ ಅಂದ್ರೆ ಜನ್ಮ ಕುಂಡಲಿಯಲ್ಲಿ ಸಂಬಂಧಪಟ್ಟ ಹಾಗೆ ದಶಾಂಶ ಲಗ್ನಕ್ಕೆ ಹೋಗ್ತೀವಿ, ನವಾಂಶ ಲಗ್ನಕ್ಕೆ ಹೋಗ್ತೀವಿ, ಚತುರ್ಥಾಂಶ ಲಗ್ನಕ್ಕೆ ಹೋಗ್ತೀವಿ. ಸೊ ಇದು ಗೋಚಾರದ ಫಲ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನಿಮ್ ದಶ ತಗೊಳ್ಳಿ, ಅದು ಕೂತಿರೋ ನಕ್ಷತ್ರ ತಗೊಳ್ಳಿ, ಅದಾದ ನಂತರ ಟ್ರಾನ್ಸಿಟ್ ನ ಕೌಂಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಇಷ್ಟು ಅಂಶಗಳನ್ನ ನೀವು ಗಮನಿಸ್ಕೊಳ್ಳಿ. ಇದು ಸಾಡೆ ಸಾತಿಯ ಪ್ರಭಾವ ಎದುರಿಸ್ತಾ ಇರುವಂತಹ ಮೀನ ರಾಶಿ ಮತ್ತೆ ಮೀನ ಲಗ್ನ ಇಬ್ರು ಇದನ್ನೇ ತಗೊಳ್ಳಿ. ಸೊ ಇದಿಷ್ಟು ಗ್ರಹಗಳು ಅಲ್ಲೋಡಿ, ವಕ್ರ ಶುಕ್ರ, ವಕ್ರ ಗ್ರಹ ಬುಧ. ಸೊ ಹಾಗಾಗಿ ಅದು ಬುಧ ನೀಚ ಸ್ಥಿತಿಯಲ್ಲಿ, ಶುಕ್ರ ಉಚ್ಚನೆ ಬಟ್ ವಕ್ರ ಅಲ್ವಾ. ವಕ್ರ ಶುಕ್ರ ಆದಾಗ ಏನಾಗುತ್ತೆ, ಅವನ ಭಾವನೆಗಳೇ ಇರೋದಿಲ್ಲ. ಅಲ್ಲಿ ಖರ್ಚು, ಹೆವಿ ಖರ್ಚು ಹೇಳದ್ನಲ್ವಾ. ಅದಕ್ಕೇನೆ ಸೊ ಅವರು ಒಂದು 50 ಲಕ್ಷ ಖರ್ಚು ಮಾಡಿದ್ದಾರೆ ಆಲ್ಟ್ರೇಷನ್ ಮನೆಗೆ ಅಂದ್ರೆ ನೀವೊಂದು 1 ಕೋಟಿ ಖರ್ಚು ಮಾಡೋ ಒಂದು ಮೈಂಡ್. ಸೊ ಅದನ್ನೇ ಹೇಳಿದ್ದು. ಸೊ ಯಾರ ಮಾತಿಗೂ ಹೆಚ್ಚು ರಿಯಾಕ್ಟ್ ಮಾಡಿದ ಅವಶ್ಯಕತೆ ಇಲ್ಲ. ಮಾಡಿದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಸೊ ಇದಿಷ್ಟು ವಿಚಾರಗಳು ಈ ಒಂದು ವಿಡಿಯೋದಲ್ಲಿ. ನಿಮ್ಮ ವೈಯಕ್ತಿಕ ಜಾತಕ ಅನಾಲಿಸಿಸ್ ರೆಮಿಡೀಸ್ ಬೇಕು ಅಂದ್ರೆ ಖಂಡಿತ ನೀವು ಕನ್ಸಲ್ಟ್ ಮಾಡಬಹುದು. ಹಾಗೆ ಪ್ರತಿ ತಿಂಗಳು ನ್ಯೂಮರಾಲಜಿ ಕ್ಲಾಸ್ ಇರುತ್ತೆ. ಖಂಡಿತ ಇಂಟ್ರೆಸ್ಟ್ ಇರೋರು ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು.